ಋತಮ್ಮ, ನೀನು ನಿಮ್ಮ ಅಜ್ಜಿ ನಿಮ್ಮ ತಾತ ಎಲ್ಲ ಹೇಳಿರಲ್ಲ. ನಿಮ್ಮ ಅಪ್ಪ ಏನು ಹೇಳಿ ಅಂಗಡಿ ತಕೋತು ಯಾವ್ದ ಮೇಲೆ ಮೇಲೆ ಫೋನ್ ಬತ್ತೈತೆ ಅಂತ ನೀನು ಇನ್ಯಾವ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಿನ್ನ ಪಾಡಿಗೆ ನೀನು ಇರೋದು ಕಲಿ. ಆ ಹುಡುಗರು ನೋಡ್ಕೊಂಡು ಒಂದು 2 ದಿನ ಮರಿ ಅತ್ತಕ್ಕ ಏನು ಅನ್ಸಲ್ಲ. ಒಂದು ವಾರ 15 ದಿನ ಏನು ಮದುವೆ ಆಗಿಲ್ಲ ಏನಿಲ್ಲ. ಮದುವೆಗಿನ್ನ ಮುಂದಾಗಲೇ ಹಿಂಗೆ ಆಗೈತೆ ಸಖತ್ತು ಬೇಜಾರಾಗ್ತೈತೆ ಕಣಮ್ಮ. ನೀನು ನಾನು ನನಗೆ ಅಷ್ಟಿಷ್ಟು ಬೇಜಾರಾಗ್ತಾ ಇಲ್ಲ. ಸಿಟ್ಟು ಬತ್ತೈತೆ. ಹಿಂಗೆ ಅಮ್ಮನಪ್ಪ ಅನ್ನಿಸ್ತೈತೆ ಅವ್ರನ್ನ. ಹುಡುಗಿನೂ ಏನೋ ಬೈಯಕ್ಕೆ ಹೋಗ್ಬೇಡ ಕಣ ಮಗಳಲ್ಲನ. ಅದು ಮನ್ಸಿಗೆ ಬೇಜಾರು ಮಾಡ್ಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ? ತಪ್ಪು ಎಲ್ಲರೂ ಮಾಡ್ತಾರೆ. ನನ್ನ ಮಗ ಅದನ್ನೇ ಒಂದು ಹಿಡ್ದಾಡಿರಾಗುತ್ತೆ. ಎಲ್ಲರೂ ಮಾಡ್ತಾರಪ್ಪ ತಪ್ಪು ಮಾಡ್ದಿಲ್ದಾರೆ ಯಾರು ಹೇಳು ಇವಾಗಿನ ಕಾಲದಾಗೆ? ಅಯ್ಯೋ ನೀನು ನನ್ನ ತ್ಯಾಡಿನೇ ಇಷ್ಟೇನೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಆ ಹುಡುಗಿನೂ ಬೈಯಕ್ಕೆ ಹೋಗ್ಬೇಡ ಅಂತಾರೆ. ಮುಂದೆಲ್ಲ ನಮಗೂ ಅದಕ್ಕೂ ಏನು ಸಂಬಂಧನೇ ಇಲ್ಲಪ್ಪ. ಏನು ತಲೆನೇ ಕೆಡಿಸ್ಕೊಂಡಿಲ್ಲ. ಇವ್ರು ಎಷ್ಟು ಖುಷಿ ಆಗಿದಾರಲ್ಲಪ್ಪ. ಎಲ್ಲ ಎಷ್ಟು ಚೆನ್ನಾಗಿದಾರಲ್ಪ. ಎಲ್ಲ ಮರ್ತವ್ರಲ್ಲಪ್ಪ ಇವ್ರು ಆಲೇನೆ ಅಂತ ಅನ್ನಿಸ್ಕೋಬೇಕು. ಅವ್ರೇನು ಇವ್ರಿಗೆ ಚಿಂತೆ ಮಾಡಬೇಕು, ಇವರು ಅದ್ರಾಗೆ ಕೊರಗಬೇಕು ಅನ್ನೋ ಥರ ಮಾಡ್ತಾ ಇದ್ದಾರೆ. ಅಯ್ಯೋ ಭಾರಿ ಇದಾರ ತಗ ಜನಗಳು ಅಂತಾರೆ. ಮುಂದೆಲ್ಲನ ನಮ್ಮ ಒಳಗಿನ ನೋವೆಲ್ಲನ ತೋರಿಸ್ಕೊಂಬಕ್ಕೆ ಹೋಗ್ಬಾರ್ದು. ಪುಣ್ಯ ಶಿವಾನಿ, ಅಡುಗೆ ಆಯ್ತೇನಮ್ಮ? ಮಾಡ್ತಾ ಇದ್ದೀವತ್ತೆ. ಆಯ್ತು, ಇನ್ನೇನು ಮುದ್ದೆ ಮಾಡೋದೇನೆ. ಇನ್ನೇನು ಮಾಡ್ತಾ ಇದ್ದಾರೆ ಪುಣ್ಯಕ್ಕೆ. ಆಯಿತು, ಅಡುಗೆ ಎಲ್ಲ ಆಯಿತು, ಮುದ್ದೆ ಮಾಡ್ತೀವಿ ಈಗ. ಮಾಡ್ರಿ ಬೇಗ. ನಮ್ಮ ಋತು ಊಟ ಮಾಡ್ತಾಳೆ. ಅವಳು ಬೇಜಾರಾಗವಳೆ. ಈಗ ಮದುವೆ ಕ್ಯಾನ್ಸಲ್ ಆಯ್ತು ಕಣಮ್ಮ. ಅವರು ನಮ್ಮ ಮದುವೆ ಮಾಡ್ಕೊಂಬಲ್ಲ ಬೇಡ ಅಂತಂದ್ರು. ನಾವು ಕೊಡಲ್ಲ. ದೊಡ್ಡ ಹುಡುಗಿನ ಒಂದು ಮಾತ್ರ ಕೊಡ್ರಿ ಅಂದರು. ನಾವು ದೊಡ್ಡ ಹುಡುಗಿನೂ ಕೊಡಲ್ಲ ಅಂತೇಳಿ ಮಾತಾಡ್ಕೊಂಬಂದ್ವಿ. ಎಂಥ ಕೆಲಸ ಆಯಿತು. ಭಾಳ ಬೇಜಾರಾಗುತ್ತೆ ಕಣತ್ತೆ ನೆನೆಸ್ಕೊಬಿಟ್ರೆ. ಹಿಂಗಾಗಬಾರ್ದಪ್ಪ. ಎಲ್ಲ ಹತ್ರಕ್ಕೆ ಬಂದು ಎಲ್ಲ ಹಿಂಗಾದ್ರೆ ಹೆಂಗೆ ಬೇಜಾರಾದಂಗೆ ಆಗುತ್ತೆ. ಎಲ್ಲರಿಗೂ ಫೋನ್ ಮಾಡಿ ಹೇಳ್ತೀನಿ ತಗ. ಫೋನ್ ಮಾಡಿ ಮದುವೆ ಕ್ಯಾನ್ಸಲ್ ಆಯಿತು ಬರಬೇಡ್ರಿ ಅಂತೇಳಿ ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ರಾಯ್ತು. ನಮ್ಮ ರಿಲೇಟಿವ್ಸ್ ಎಲ್ಲ ನಮ್ಮ ಪ್ರವಿ ಅವ್ರ ಕಡೆಗಳವರು ನಮ್ಮ ಕಡೆಗಳವರು ಎಲ್ಲ ಫೋನ್ ನಂಬರ್ ಇದ್ದಾವೆ. ಎಲ್ಲ ಫೋನ್ ಮಾಡಿ ಕರೆದ್ರಾತು. ಎಲ್ಲ ಒಬ್ರಿಗೊಬ್ರಿಗೆ ಗೊತ್ತಾಗುತ್ತಲ್ಲ. ಫೋನ್ನಾಗ ಮಾತಾಡ್ತಾರೆ. ಗೊತ್ತಾಗ್ಲೇ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಸುಮ್ಮನಾಗಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಮಾಡಿರಿ ಮುದ್ದೆನ. ನನಗೆ ಯಾಕೋ ಹೊಟ್ಟೆ ಹಸುವಾಗಿಲ್ಲ. ಇನ್ನೊಂದು 1/4 ಗಂಟೆ ಬಿಟ್ಟು ಮಾಡಿರಿ. ಸರಿ ಹಂಗೆ ಮಾಡಿರಿ. ನಿಮ್ಮ ಮಾಮನೂ ಎಲ್ಲ ಹೋಯ್ತು ಅಂಗಡಿ ತಕ್ಕೆ. ಇನ್ನೊಂದು 1/4 ಗಂಟೆ ಬಿಟ್ಟು ಮಾಡು ಪುಣ್ಯ ಮುದ್ದೆನ. ಸರಿ ಆಯ್ತತೆ, ಮಾಡ್ತೀನಿ. ಮನ್ವಿತಾ ಬೈಬೇಡ. ಹುಡುಗರ್ನ ಮಾತ್ರ ಬೈಬೇಡ ನೋಡಿ ನೀನು. ಏನಾಯ್ತಂತೆ ಶಿವಾನಿ? ಏನು ಹೇಳಿದ್ರಂತೆ? ಎಲ್ಲ ಹೋಗಿದ್ರಲ್ಲ. ಕ್ಯಾನ್ಸಲ್ ಆಯ್ತಂತೆ ಮದುವೆ. ಇಲ್ಲ, ಈ ಮದುವೆ ನಡೆಯಲ್ಲ, ಬೇಡ ದೊಡ್ಡವಳನ್ನ ಮಾತ್ರ ಕೊಡ್ರಿ ಅಂದ್ರಂತ ಅವರು. ಇಲ್ಲ, ದೊಡ್ಡವಳನ್ನ ಮಾತ್ರ ನಾವು ಕೊಡಲ್ಲ ಅಂತ ಅವನು ಆಗಲ್ಲ ಅಂದಿದ್ದಕ್ಕೆ ಆ 2 ಕ್ಯಾನ್ಸಲ್ ಮಾಡಿದ್ರಂತೆ. ಎಷ್ಟು ಹೇಳಿದ್ರು ಇಷ್ಟೇನೆ, ಸಂಪೂರ್ಣವಾಗಿ ಮದುವೆ ಕ್ಯಾನ್ಸಲ್ ಅಂತೇಳಿ ಹೇಳಿದ್ರಂತೆ. ಹೆಂಗೋ ಬಿಡತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ? ಆದರೂ ಆಗುತ್ತೆ. ಏನೋ ಹೇಳ್ತಾಳೆ ನೋಡು ಮಗಳು. ಹೇಳ್ತಾ ಇದ್ದಾಳೆ ನೋಡು, ಏನೋ ಮಾತಾಡ್ತಾ ಇದ್ದಾರೆ. ಅವ್ರ ಅಮ್ಮಗೇನು ಸಮಾಧಾನ ಮಾಡ್ತಾ ಇದ್ದಾಳೇನೋ. ಇವಳು ಒಂದು ಸ್ವಲ್ಪ ಇವಾಗ ಧೈರ್ಯವಾಗಿದ್ದಾಳಮ್ಮ. ಎಲ್ಲ ಸಪೋರ್ಟ್ವಾಗಿ ಅವ್ರ ಅಜ್ಜಿ ತಾತ ಎಲ್ಲನ ಹೇಳಿದ್ರಲ್ಲ. ಇನ್ನೇನು ಹೆದರ್ಕೊಬೇಡ ಕಣಮ್ಮ, ನಾವು ಒಯ್ದೀವಿ, ಸುಮ್ಮನಿರೋ ಹುಡುಗಿನಾಗ್ಲೆಲ್ಲ ಬೈಬೇಡ್ರಿ ಅಂತ ಅಂದ್ರೆ ಒಂದು ಸ್ವಲ್ಪ ಇವಳಿಗೆ ಧೈರ್ಯ ಬಂದೈತಿ. ಏನೋ ಹೇಳ್ತಾರೋ ಅವ್ರ ಅಮ್ಮಗೆ. ಏನೋ ಹೇಳ್ತಾ ಇದ್ದಾಳೆ. ಏನು ಹೇಳ್ತಾ ಇದ್ದಾಳೇನೋ, ಬಾ ನೋಡೋಣ ಬಾ. ಏನೋ ಹೇಳ್ತಾಳೆ ಅವ್ರ ಅಮ್ಮಗೆ. ಸಮಾಧಾನ ಮಾಡ್ತಾಳೇನೋ. ಸಮಾಧಾನ ಮಾಡ್ಕೊಳಮ್ಮ ಅಂತೇಳಿ ಸಮಾಧಾನ ಮಾಡ್ತಾಳೆ. ಆಗಿಲ್ಲ ಅಂದ್ರೆ ಅವನೇ ಇದ್ದ. ಅಯ್ಯೋ ನಮ್ಗೇನು ಕಡಿಮೆ ಆಗೈತೆ ಬಿಡು. ನಾನು ಬೇರೆ ಹುಡುಗನ ಮದುವೆ ಆಗ್ತೀನಿ. ಇನ್ನೂ 1 ವರ್ಷ ಕಾಯನೇ. ನನಗೇನು ಅಂತ ಏಜ್ ಆಗಿಲ್ಲ. ಕಾಯತ್ಕೇನಲ್ಲ, ಕಾಯ್ತೀವಿ. ಆದರೂ ಎಲ್ಲ ಒಂದು ಕಡೆ ಸ್ವಲ್ಪ ಬೇಜಾರು ಅನ್ನೋದು ಇದ್ದೇ ಇರುತ್ತಲ್ಲಮ್ಮ. ಅದು ಬೇಜಾರು ಮಾಡ್ಕೋಬಾರ್ದು ಅಂದ್ರೂ ಆ ಬೇಜಾರು ಆಗೇ ಆಗುತ್ತೆ ಯಾರಿಗೆ ಆಗಲಿ. ಮತ್ತೆ ಬೇಜಾರು ಆಗೇ ಆಗುತ್ತೆ. ಅದನ್ನೇ ತಲೆ ಕಿಕ್ಕೊಂಡ್ರೆ ಆಗುತ್ತೆ. ಬೇಜಾರು ಮಾಡ್ಕೊಂಡು ಏನು ಮಾಡೋಕ್ಕಾಗುತ್ತೆ? ಇವಾಗೇನು ಹೆಣ್ಣಿಗೆ ಡಿಮ್ಯಾಂಡ್ ಐತೆ. ಅವ್ರು ಹೆದರ್ಕೋಬೇಕಾ ಹೊರತು ನೀನು ಹೆದರ್ಕೊಂಬ ಅಂಥದ್ದೇನಿಲ್ಲ. ನೀನು ಹೆದರ್ಕೊಂಡು ಇವತ್ತು ಇರೋ ಅಂಥದ್ದೇನ ಹೆದರುತ್ತು ಏನಿಲ್ಲ. ರಾಮಣ್ಣ ಮಕ್ಳು ಏನು ಚೆನ್ನಾಗಿದ್ದಾರೆ. ನಮ್ಗೇನು ಕಡಿಮೆ ಆಯ್ತಮ್ಮ? ಬಣ್ಣ, ಅಂದ, ಚಂದ ಎಲ್ಲ ಚೆನ್ನಾಗೈತೆ. ನಾವಳೆ ಹೀರೋಯಿನ್ ಥರ ಇದ್ದೀವಿ. ಇಷ್ಟು ಲಕ್ಷಣವಾಗಿರೋ ಹುಡುಗಿನ ಯಾರು ಮದುವೆ ಆಗಲ್ಲ ಅಂತಾರೆ ಹೇಳು? ಈಗ ಹೋದ್ರೂ ಈಗ ಒಪ್ಕೊಳ್ತಾರೆ ಗೊತ್ತಾ? ಈಗ ಬ್ರೋಕರ್ ಕೈಗೆ ನನ್ನ ಫೋಟೋ ಕೊಟ್ಟು ನನಗೊಂದು ಗಂಡು ಹುಡುಕ್ ಕೊಡ್ರಿ ಅಂತಂದರೆ ಎಷ್ಟು ಜನ ಬರ್ತಾರೆ ಗೊತ್ತಾ? ಅಯ್ಯೋ ನೀನು ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಂಡು ಕೂತ್ಕೋಬೇಕಮ್ಮ? ಮದುವೆ ಕ್ಯಾನ್ಸಲ್ ಆಯಿತು ಅಂತೇಳಿ ಅಯ್ಯೋ ಕೈ ಬಿಟ್ಟಾಗ ಸುಮ್ಮನೆ ಆಗ್ಬಿಡಮ್ಮ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ತಲೆ ಕೆಡಿಸ್ಕೊಂಡ್ರೆ ಅಷ್ಟೇ. ಅವ್ರೇನೋ ಇವ್ರ ಕೈಲಿ ಏನೋ ಮಾಡೋಕ್ಕಾಗಲ್ಲ ಅಂತ ಅನ್ಕೊಬಿಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ ಇವ್ರು ಹಿಂಗೆ ಏನು ಒಂಥರ ಅದನ್ನೇ ಯೋಚನೆ ಮಾಡ್ಕೊಂಡು ಕುಕ್ಕಂತಾರೋ ಏನೋ, ಮತ್ತೆ ನಮ್ಮ ಹತ್ರನೇ ಬರ್ತಾರೇನೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾರು ಅಷ್ಟು ಸುಲಭವಾಗಿ ಅವ್ರ ಹತ್ರ ಹೋಗೋದು ಇಲ್ಲ, ಕೇಳೋದು ಇಲ್ಲ, ಏನಿಲ್ಲ. ಬಿಡು, ಸುಮ್ಮನಿರು. ಅವ್ರು ಯೋಚನೆ ಮಾಡ್ಬೇಕು. ಹೆಣ್ಣು ಹುಡುಕಿ ಮದುವೆ ಆಗಲಿ ಗೊತ್ತಾಗುತ್ತೆ. ನೋಡಿ ಶಿವಾನಿ, ಅದೇನೆ ನನ್ನ ಮಗಳು ಹೇಳೋದು ಒಂಥರ ಧೈರ್ಯ ಬತ್ತೈತೆ ಕಣಮ್ಮ. ಇವಳು ಹೇಳ್ತಾ ಇರೋದಕ್ಕೆ ತಾತ, ನಿಮ್ಮ ಅಜ್ಜಿ, ನಿಮ್ಮ ಅಪ್ಪಯ್ಯ, ನಿಮ್ಮ ತಮ್ಮಗಳು ಎಲ್ಲರೂ ಹೇಳೋದ್ರು. ಅದಕ್ಕೆ ಯಾಕೆ ಟೆನ್ಷನ್ ತಗೊಂತೀಯ ಋತುವಕ್ಕ? ಕೈ ಬಿಟ್ಟಾಗ ಸುಮ್ಮನಾಗು. ಹೆಣ್ಣೆತ್ತವ್ರಿಗೇನು ಚಿಂತೆ ಇಲ್ಲ, ಇವಾಗ ಗಂಡೆತ್ತವ್ರಿಗೆ ಮಾತ್ರ ಚಿಂತೆ ಅಂತೇಳಿ ಹೇಳಿಲ್ವೇ? ಈಗಿನ ಜನ್ರೇಷನಲ್ಲಿ ಹೆಣ್ಣಿರೋ ಅಂಥವ್ರು ಚಿಂತೆನೇ ಮಾಡಬೇಕಾಗಿಲ್ಲ. ಯಾಕೆ ಗೊತ್ತಾ? ಇವಾಗೇನು ಒಡವೆ ವಸ್ತು ಎಲ್ಲ ತಗೊಂಬಂದು ಅವರೇ ಕೊಟ್ಟು ಖರ್ಚಿಕ್ಕಿ ಮದುವೆ ಮಾಡ್ಕೊಂಡು ಹೋಗ್ತಾರೆ.
ಈಗ ಏನೋ ಹುಡ್ಕೊಂಡು ಹೋಗಿ ಕೊಟ್ರೆ ಅದೇನೋ ಅಂತಾರಲ್ಲ ಹಂಗೆ ಇವರಿಗೆ ನೀನು ಒಡವೆ ಕೊಟ್ಟು ಮದುವೆ ಮಾಡಿ ಎಲ್ಲ ಇದು ಮಾಡಕ್ಕೆ ಹೋಗಿದ್ಯಾ, ಅದು ಅತಿ ಆಗೈತೆ ಅಷ್ಟೇ. ನೀವೇ ಖರ್ಚಿಗೆಲ್ಲ ಮದುವೆ ಮಾಡ್ಕೊಳ್ರಿ ಅಂದಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲ ಒಡವೆ ಕೊಟ್ಟು ಯಾವಾಗ ನಾವು ಕೈ ಚೈನ್ ಕೊಡ್ತೀವಿ ಕೊಳ್ ಚೈನ್ ಕೊಡ್ತೀವಿ ಅಂತ ಅಂದ್ರೆ ಅವಾಗ ಇವ್ರು ಮ್ಯಾಕ್ ಹೋದ್ರು. ನಾವೇ ದೊಡ್ಡದು ಅಮ್ಮಂಗೆ ಆಗ್ಬಿಟ್ಟೈತಿ. ಏನು ಬಿಟ್ಟು ಹಾಕ್ಬಿಡು. ನಾನು ಅಷ್ಟೇ ಕಣಮ್ಮ, ಅಜ್ಜಿ ಹೇಳ್ತಾ ಬಿಡಮ್ಮ ತಲೆ ಕೆಡಿಸಿ ಬಿಡ ಮದುವೆ ಕ್ಯಾನ್ಸಲ್ ಆಯ್ತು ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಅಷ್ಟೇ, ಸುಮ್ಮನಾಗು. ಇನ್ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಏನಂತ ತಲೆ ಕೆಡಿಸ್ಕೊಂಬಲ್ ಬಿಡು, ಸುಮ್ಮನಾಗ್ತೀನಿ ನಾನು. ಆಗೋದಾಗ್ಲೇಳೇನು, ಏನು ಚಿಂತೆ ಮಾಡಿ ಏನಾಗಬೇಕಾಗಿದ್ದು ಏನೈತೆ ಅಂತ. ನಾನು ಸ್ವಲ್ಪ ಅಲ್ಲಿಂದ ಧೈರ್ಯವಾಗಿ ಬಂದೆ, ಚಾಲೆಂಜ್ ಮಾಡಿ ಬಂದಿದ್ದೀನಿ ಆ ಪ್ರೀತಿಗೆ. ನಿನ್ನ ಮಕ್ಳದ್ದು ಮದುವೆ ಮಾಡೋ ನೋಡೋಣ, ನನ್ನ ಮಕ್ಳದ್ದೇನು ಮದುವೆ ಮಾಡ್ತೀನಿ, ನಿನ್ನ ಮಕ್ಳದ್ದು ಮದುವೆ ಮಾಡೋ ನೋಡೋಣ ಅಂತ ಹೇಳಿ ಬಂದಿದ್ದೀನಿ. ಎಲ್ಲ ಒಂದೊಂದು ಟೈಮ್ ಹಂಗೆ ಆಗುತ್ತೆ, ಅವ್ರಿಗೂ ಆಗುತ್ತೆ ಇವ್ರದ್ದು ಆಗುತ್ತೆ. ಒಟ್ಟಿನಲ್ಲಿ ಚೆನ್ನಾಗಿದ್ರೆ ಸಾಕು. ಇವಾಗ ಸುಮ್ಮನೆ ಹತ್ಲಾಗಿ ಈಗ ನಿಮಗೂ ಇಷ್ಟ ಇಲ್ಲ ಅವ್ರಿಗೂ ಇಷ್ಟ ಇಲ್ಲ, ಹಿಂಗೆಲ್ಲ ಮನಸ್ತಾಪ ಆದಮೇಲೆ ಸುಮ್ಮನಿದ್ರೆ ಆಯ್ತು ಋತು ಅಕ್ಕ. ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ. ಅವ್ರು ಮಾಡಾದ್ರೂ ಮಾಡಲಿ, ಬಿಟ್ಕೊಂಡಾದ್ರೂ ಬಿಟ್ಕೊಂಬ್ಲಿ. ಯಾಕೆ ನಾವು ಅವ್ರಿಗೆ ಹೋಗಲ್ಲ ಅಂದಮೇಲೆ ನಾವು ಅದ್ರ ಬಗ್ಗೆ ಮಾತಾಡಬಾರ್ದು. ದಾರಿ ಸುದ್ದಿನೇ ಬೇಡ, ಅದ್ರ ಬಗ್ಗೆ ನಾವು ಲೊಕೇಶನ್ ಹಾಕೋದೇ ಬೇಡ. ದಾರಿಗೆ ಹೋಗಲ್ಲ ಅಂದಮೇಲೆ ಯಾಕೆ ಸುಮ್ಮನೆ ಸುಮ್ಮನೆ ಏನಕ್ಕೆ ದಾರಿ ಬಗ್ಗೆ ಮಾತಾಡಿ ನಮ್ಗೇನಾಗೋದು, ಏನೈತೆ ಹೇಳು? ಅದಕ್ಕೆ ಮಾತಾಡೋಕ್ಕೆ ಹೋಗ್ಬಾರ್ದು ಋತು ಅಕ್ಕ. ಸುಮ್ಮನಿದ್ದು ಬಿಡಿ, ಆಗೋದಾಯ್ತು ಹೋಗೋದೋಯ್ತು ಅತ್ಲಾಗೆ. ಇನ್ನೇನು ಮಾಡೋಕ್ಕಾಗುತ್ತೆ. ಇಷ್ಟು ದಿವಸ ಅಂತೂ ಮದುವೆ ಅಂತ ಓಡಾಡ್ಕೊಂಡಿದ್ವಿ. ಇನ್ಮೇಲೆ ಟೆನ್ಷನ್ ತಗೊಂಬಂಗೆ ಸ್ವಲ್ಪ ಒಂದು ತಿಂಗಳು ರೆಸ್ಟ್ ಮಾಡಿಬಿಡ್ರಿ. ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ನಮ್ಮಂಗಾಗುತ್ತೆ, ಎಷ್ಟು ದುಡ್ಡು ಕಾಸು ಖರ್ಚು ಮಾಡಿರ್ತೀವಿ, ಎಲ್ಲ ನೆಂಟರು ಇಷ್ಟಿಂಗ್ ಕರೆದಿರ್ತೀವಿ. ಕರಿಯೋದಕ್ಕೆ ನಮ್ಮ ಮುಂದಾಗಲೇ ಆಗಿದ್ರೆ ಒಂಥರ ಹೆಂಗ ಆಗೋದು, ಕರೆದಿದ್ದೀವಲ್ಲ ಅದಕ್ಕೆ ಒಂಥರ ಬೇಜಾರಾಗುತ್ತೆ. ಏನು ಮಾಡೋದು? ನಮ್ಗೇನಾಯ್ತಜ್ಜಿ? ಒಳ್ಳೆ ಬ್ಯೂಟಿ ಐತೆ, ಒಳ್ಳೆ ನಾವು ಹುಡುಗಿಯರು. ಇಂಥ ಹುಡುಗಿಯರ್ನ ಯಾರಾದ್ರೂ ಮದುವೆ ಆಗಲ್ಲ ಅಂದ್ಬಿಟ್ರೆ ನಾನು ಕೇಳಿದ್ ಕೊಡ್ತೀನಮ್ಮ. ಅದು ನನ್ನಂತವ್ರನ್ನ ಮದುವೆ ಆಗಲ್ಲ ಅಂದ್ಬಿಟ್ರೆ ಅಯ್ಯೋ ನಮ್ಮಮ್ಮ ಏನು ಚಿಂತೆ ಮಾಡೋ ಅಂಥದ್ದು ಏನಿಲ್ಲ. ನಮ್ಮ ಅಪ್ಪ ಅದನ್ನೇ ಹೇಳಿದ್ದು, ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಇವಾಗ ಹೇಳೋಯ್ತು ಬಂದಿತ್ತಲ್ಲ, ಚಿಂತೆ ಮಾಡಬೇಡ ಬಿಡಮ್ಮ ಅಂತ, ಒಳ್ಳೆ ಹುಡುಗನ್ನೇ ಹುಡುಕ್ತೀವಿ ಅಂತ. ಅಪ್ಪ ಇನ್ನೂ ಬೈಲಿಲ್ಲ, ಯಾರೂ ಬೈಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಏನೋ ಒಬ್ರು ತಪ್ಪು ಮಾಡ್ತಾರಪ್ಪ. ಸುಮ್ಮನೆ ಮಾತಾಡ್ಸಿದ್ದಕ್ಕೆ ಅದಕ್ಕೆ ಇದು ಮಾಡ್ಕೊಂಡ್ರೆ ಹೆಂಗಾಗುತ್ತೆ ಅಂತ ಅಪ್ಪ ಹಂಗೆ ಸಿಟ್ಟಾಗಿ ಬೈದು ಹೋಯ್ತು. ಅದಕ್ಕೆ ಬಿಡಪ್ಪ ಅತ್ತ, ಏನು ನನಗೇನೇನು ಯಾವ ಅಂದ ಚಂದ ಏನು ಕಡಿಮೆ ಇಲ್ಲ, ನನಗೆ ನಾನೇ ಚೆನ್ನಾಗಿದ್ದೀನಿ ಅಂತ ಹೇಳಿ ನಾವೇ ಚೆನ್ನಾಗಿದ್ದೀವಿ ಅಂತ ಅನ್ಕೋಬೇಕಂತೆ ಫಸ್ಟು. ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ, ಅವ್ರ ಬ್ಯೂಟಿ ಹಿಂಗೈತೆ, ಇವ್ರ ಬ್ಯೂಟಿ ಹಿಂಗೈತೆ, ಅವರು ಹಂಗೆ, ಅವ್ರ ಕೂದಲು ಹಿಂಗೆ, ಅದೆಲ್ಲ ನೋಡೋದಕ್ಕಿನ್ನ ನಮಗೆ ನಾವೇ ಮೆಚ್ಕೋಬೇಕು, ನಾವು ಹೊಗಳ್ಕೋಬೇಕು. ನಮಗೆ ನಾವು ಹೊಗಳ್ಕೊಂಡ್ರೆ ನಾವು ನೋಡ್ಕೊಂಡ್ರೆ ಸಾಕು. ಬೇರೆಯವ್ರನ್ನ ಯಾವತ್ತೂ ನೋಡೋಕೆ ಹೋಗ್ಬಾರ್ದು. ಏನಾನ ಮಾಡ್ಕೊಂಬ್ಲಿ ಬಿಡೋ ಅವನು. ಅಷ್ಟೇ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಹಂಗೆ ಕಣೆ, ಬರ್ತಾ ಇರೋ ಸಿಟ್ಟಿಗೆ ನಿಜವಾಗ್ಲೂ ಏನು ಮಾತಾಡೋಣ, ಏನು ಹೇಳೋಣ ಅನ್ನಿಸ್ತೈತೆ ಕಣೆ ತನ್ವಿ. ಅವ್ರು ನನ್ನ ನೆನೆಸ್ಕೊಬಿಟ್ರೆ ನನಗೆ ಏನು ಕಾಪಾಡಕ್ಕೆ ಹೋಗಿ ಬಾರಿಸ್ಬಿಡೋಣ ಅಂತ ಅನಿಸುತ್ತೆ. ಆದ್ರೆ ಏನು ಮಾಡಲಿ, ನಾನು ಸಿಟ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಸಮಾಧಾನ ಮಾಡ್ಕೊಳಮ್ಮ, ಸಮಾಧಾನ ಮಾಡ್ಕೊ. ಇನ್ನೇನು ಮಾಡೋಕ್ಕಾಗಲ್ಲ. ನನಗೆ ಗೊತ್ತೈತೆ ಬಿಡಮ್ಮ. ಯಾರು ಟೆನ್ಷನ್ ತಗೊಳ್ಳೋ ಅಂಥ ಅವಶ್ಯಕತೆನೇ ಇಲ್ಲ. ನಾನು ಅಪ್ಪನಿಗೂ ಅದೇ ಹೇಳಿದ್ದು, ನಮ್ಮ ಅಕ್ಕನಿಗೂ ಅದೇ ಹೇಳಿದ್ದು. ಅವಳಂತೂ ಫುಲ್ ಬೇಜಾರಾಗವಳೆ ಅಕ್ಕ. ಅದಕ್ಕೆ ಬೇಜಾರಾಗ್ಬಿಡಬಾರ್ದೆ. ನೀನೇನು ತಲೆ ಕೆಡಿಸ್ಕಂತೀಯ? ಇನ್ನೊಂದು ವರ್ಷ 2 ವರ್ಷ ನಾವು ಚೆನ್ನಾಗಿರೋಣ. ಏನಿನ್ನ ಚಿಕ್ಕ ವಯಸ್ಸು. ನಮ್ಮ ಅಪ್ಪ ಬೇಡ ಬೇಡ ಅಂತ ನಮ್ಮ ಅಮ್ಮನೇ ಮದುವೆ ಮಾಡ್ತೀನಿ ಅಂದಿದ್ದು. ಇನ್ನು 2 ವರ್ಷ ಆಯ್ತಲ್ಲ, 2 ವರ್ಷ ಇದ್ದು ಬಿಡೋಣ. ನಮಗೇನು ಇನ್ನೂ ಏಜ್ ಐತೆ, ನಮಗೇನೇನು ಏಜ್ ಆಗಿಲ್ಲ, ಏನಿಲ್ಲ ಅಷ್ಟೊಂದು ಬಿಡು. ಏನಂದ್ರೆ ನನಗಂತ ಪ್ರೀತಿ ನೆನೆಸ್ಕೊಂಡ್ರೆ ಅಷ್ಟಿಷ್ಟು ಕೋಪ ಬರ್ತಾ ಇಲ್ಲ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತಿ. ಮುದ್ದೆ ಮಾಡ್ಲಾಕ? ಊಟ ಮಾಡ್ತೀರಾ? ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡು. ಅಪ್ಪನೂ ಬರಲಿಲ್ಲ, ಅವನು ಖುಷಿ ಎಲ್ಲರೂ ಎಲ್ಲ ಹೊರಗೆ ಹೋಗವ್ರೆ. ಎಲ್ಲರೂ ಬಂದಮೇಲೆ ಮಾಡುವಂತೆ, ಎಲ್ಲರೂ ಬರಲಿ. ಅಪ್ಪಾರ ಇದ್ದವ್ರೇನೋ ನೋಡ್ತೀನಿ. ಎದ್ದಿರಬೇಕು, ಸಾಮಾನ್ಯ ಬಾಯ್ ಮಾಡ್ತಾ ಇದ್ದಾರೆ. ಮಗ ತೊಳ್ಕೊಬರಮ್ಮ, ಮಗ ತೊಳ್ಕೊಂಡು ಊಟ ಮಾಡಿವಂತೆ. ತಲೆ ಕೆಡಿಸ್ಕೊಂಡ್ರೆ ಕೆಟ್ಟೋಗುತ್ತೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಬಂದಿದ್ದೆಲ್ಲ ಬರಲಿ ಅಂತ ಅನ್ಭವಿಸ್ಕೊಂಡಿರ್ಬೇಕು ಈಗಿನ ಕಾಲದಾಗೆ. ಸುಮ್ಮನೆ ಟೆನ್ಷನ್ ತಗೊಂಡ್ರೆ ತಲೆನೋವು ಅದು ಇದು, ಸುಮ್ಮನೆ ಅತ್ಲಾಗೆ ತಲೆ ಕೆಟ್ಟಂಗೆ ಆಗ್ಬಿಡುತ್ತೆ. ಯಾಕೆ ಸುಮ್ಮನೆ ನಾವು ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ, ಸುಮ್ಮನೆ ಚೆನ್ನಾಗಿರೋದು ನೋಡ್ಬೇಕಷ್ಟೆ. ಅಂತನ್ವಿ ನನ್ನ ಮಗಳು ನನಗೆ ಸಮಾಧಾನ ಮಾಡ್ತಾ ಇದ್ದಾಳೆ ಬಿಡಮ್ಮ ಅಂತ. ಹಂಗಂದ್ರೆ ನನಗೆಲ್ಲ ಒಂದು ಕಡೆಗೆ ಮನಸ್ಸಿನಾಗೆ ಭಯ ಆದಂಗೆ ಆಗ್ತಾಯಿದೆ. ಒಂಥರ ಏನೋ ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಭಯ ಆಗ್ತಾಯಿದೆ. ಏನು ಮಾಡೋದು ಅಂತ ಅನ್ನಿಸ್ತೈತೆ. ಏನು ಮಾಡೋಕ್ಕಾಗಲ್ಲ. ಇಂಥ ಪರಿಸ್ಥಿತಿ ಕೆಲವೊಮ್ಮೆ ಎಲ್ರಿಗೂ ಬಂದಿರುತ್ತೆ. ನಿಜವಾಗ್ಲೂ ನಿಜ ಜೀವನದಲ್ಲೂ ಸಮೇತ ನಾವು ಈ ಥರ ನಡೆದಿರೋಂಥ ಘಟನೆಗಳನ್ನ ನೋಡಿದ್ದೀವಿ. ಎಷ್ಟೋ ಇವಾಗ ನಮ್ಮ ಕಡೆನೂ ಮದುವೆ ಹತ್ರದಲ್ಲೇ ಹೋಗಿ ಇನ್ನೇನು ನಾಳೆ ಮದುವೆ ಅನ್ಬೇಕಾದ್ರೆ ಇಲ್ಲ ಹುಡುಗನೋ ಯಾರಾದರೂ ಒಬ್ಬರು ಎಸ್ಕೇಪ್ ಆಗಿರ್ತಾರೆ. ಇಲ್ಲ ಅಂತಂದರೆ ತಾಳಿ ಕಟ್ಟೋ ಅಂಥ ಸಂದರ್ಭದಲ್ಲಿ ನನಗೆ ಈ ಮದುವೆನೇ ಇಷ್ಟ ಇಲ್ಲ, ಈ ಮದುವೆನೇ ನನಗೆ ಬೇಡ ಅಂತೇಳಿ ತಾಳಿ ಕಟ್ಟೋ ಅಂಥ ಸಂದರ್ಭದಲ್ಲೂ ಕ್ಯಾನ್ಸಲ್ ಆಗಿರೋ ಅಂಥದ್ದಿದ್ದಾವೆ. ಈ ಥರದವು ಕೆಲವೊಂದು ಒಳ್ಳೆ ಕಡೆ ಎಲ್ಲ ನೋಡಿರ್ತೀವಿ, ನಾವು ನೋಡಿದ್ದೀವಿ. ನಮ್ಮ ನಿಜ ಜೀವನದಲ್ಲೂ ನಾವು ನೋಡಿದ್ದೀವಿ, ನೀವು ನೋಡಿರ್ತೀರ ಎಲ್ಲ ಕಡೆ. ಇವಾಗಿನೇನು ಟಿ ವಿಲಿ ಎಲ್ಲ ಕಡೆನೂ ಈ ಥರ ಆಗ್ತಾ ಇದ್ದಾವೆ.
ಹಂಗೇನೆ ನನ್ನ ಮಗಳ ಜೀವನದಲ್ಲೇ ಈ ರೀತಿ ನಡೆದಿದೆ ಅಂತ ಅಂದ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ ಪ್ಲೀಸ್. ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀವಿ ನಾವು, ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.